ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಬ್ಯೂಟಿ ಟಿಪ್ಸ್ ವ್ಲಾಗ್. ಶುಭ ಕಾರ್ಯ ಮಾಡಿದ 3 ದಿನದಲ್ಲೇ ಗುಡ್ ನ್ಯೂಸ್. ಟೆಂಟೆನ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ಗುಡ್ ನ್ಯೂಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇವತ್ತು ಚಪ್ಪರ ಸಡಿಲ ಪೂಜೆ ಇದೆ. ಬೆಳಗ್ಗೆನೇ ಚಪಾತಿ, ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ಅವಲಕ್ಕಿ ಮಾಡಿದ್ವಿ. ತಿಂದ್ಬಿಟ್ಟು ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿದ್ರು. ಎಲ್ಲ ಸುಸ್ತಾಗಿ ಹೋಗಿದ್ರು. ಎಲ್ಲರೂ ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನದ ಊಟ ಇಲ್ಲ. ಸಂಜೆ ಒಂದೇ ಸಲ ಅಡುಗೆ ಮಾಡ್ತಾಯಿದ್ದೀವಿ. ನೋಡಿ, ನನ್ನ ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಎಲೆಕೋಸು ಪಲ್ಯ ಮಾಡ್ತಾಯಿದ್ದೀನಿ. ಮಗಳು ಎಲ್ಲ ಹೆಚ್ಕೊಡ್ತಾ ಇದ್ದಾಳೆ. ಎಲೆಕೋಸು ಪಲ್ಯ, ಒಬ್ಬಿಟ್ಟು, ಬೋಂಡ, ಹೋಳಿಗೆ ಸಾಂಬಾರು, ಕೋಸಂಬರಿ, ಹಪ್ಪಳ ಇಷ್ಟು ಅಡುಗೆ ಮಾಡಿದ್ದೀವಿ. ಅಷ್ಟರಲ್ಲಿ ನಮ್ಮವರು ಅಕ್ಕ ಒಬ್ಬರು ಬಂದರು. ಅವರು ಗಿಫ್ಟ್ ಕೊಟ್ಟೋದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಅವರು ಹಿರಿಯಂದ್ರೂ ಇರಲಿಲ್ಲ. ಅವರು ಹೋದ್ಮೇಲೆ ಈ ಥರ ಹೋಳಿಗೆ ಎಲ್ಲ ಮಾಡಿಕೊಂಡೆ. ಚಪ್ಪರಕ್ಕೆ ಶಾಸ್ತ್ರ ಪೂಜೆ ಮಾಡೋಕ್ಕೆ ಅರ್ಶು ಅತ್ತೆ ಬಂದಿದ್ದರು. ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಮಗಳಿಗೆ. ಒಬ್ಬರು ಮುತ್ತೈದೆಯರು ಇರಬೇಕಲ್ವ, ನಾವು ತಾಯಿಯವ್ರು ಏನು ಮಾಡೋಂಗಿಲ್ಲ. ಅದಕ್ಕೆ ಅತ್ತೆ ಬಂದಿದ್ದರು. ಅರ್ಶು ಅತ್ತೆ, ಅಪ್ಪನ ಅಕ್ಕ, ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಾವು ಮಾಡಿರೋ ಅಡುಗೆನೆಲ್ಲ ಈ ಥರ ಇಟ್ಬಿಟ್ಟು ಹಾಲು ತುಪ್ಪ ಬಿಟ್ಟು ಕರ್ಪೂರ ಎಲ್ಲ ಹಚ್ಬಿಟ್ಟು ಊದ್ಗಡ್ಡಿ ಎಲ್ಲ ಬೆಳಗಿ ಗಂಡ ಹೆಂಡ್ತಿ ಇಬ್ಬರು ಸೇರಿ ಈ ಚಪ್ಪರ ಶಾಸ್ತ್ರನ ಮಾಡಬೇಕು. ಇದು ಚಪ್ಪರ ಸಡಿಲ ಪೂಜೆ ಅಂತ. ಅವ್ರ ಕೈಲಿ ಒಂದು ಗರಿ ಕೀಳಿಸ್ಬೇಕು. ಕೀಳಿಸಾದ್ಮೇಲೆ ನಾವು 9 ದಿನಕ್ಕೆ ಯಾವಾಗಾದ್ರೂ ನಾವು ಚಪ್ಪರನ ಬಿಚ್ಚಿಸ್ಬೋದು. ಬಿಚ್ಚಿಸೋಕ್ಕಿಂತ ಮುಂಚೆ ಈ ಥರ ಪೂಜೆ ಮಾಡಬೇಕು. ಗಂಡ ಹೆಂಡ್ತಿ ಇಬ್ಬರೂ ನೋಡಿ, ಅರ್ಶು ಮತ್ತು ಅವರು ಇಬ್ಬರೂ ಮಾಡ್ತಾಯಿದ್ದಾರೆ. ಮಗಳು ಅಳಿಯ ಅವ್ರ ಕೈಲೇ ಪೂಜೆ ಮಾಡಿಸ್ಬೇಕು. ಅಡುಗೆ ಎಲ್ಲ ರೆಡಿ ಇತ್ತು. ಮಾಡಿರೋ ಅಡುಗೆನೆಲ್ಲ ಒಂದು ಎಲೆಯಲ್ಲಿ ಇಟ್ಬಿಟ್ಟು ಈ ಥರ ಪೂಜೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಇದೇ ಥರನೇ. ಒಬ್ಬೊಬ್ರು ಬರೀ ಹಾಲು ತುಪ್ಪ ಬಿಟ್ಬಿಟ್ಟು ಸಡಿಲ ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ಈ ಥರ ಮಾಡಿರೋ ಅಡುಗೆನೆಲ್ಲ ಎಡೆ ಇಟ್ಬಿಟ್ಟು ಹಾಲು ತುಪ್ಪ ಬಿಟ್ಟು ಈ ಥರ ಪೂಜೆ ಮಾಡ್ತೀವಿ. ಒಬ್ಬೊಬ್ಬರು ಸಂಪ್ರದಾಯ ಒಂದೊಂದು ಥರ ಇರುತ್ತೆ. ಮನೇಲಿ ಯಾವ ಥರ ನಡೆಸ್ಕೊಂಬಂದಿದ್ದಾರೋ ಆ ಥರನೇ ನಡೆಸ್ಬೇಕು. ನಮ್ಮವ್ರಿಗೆ ಎಲ್ಲ ಅವ್ರ ಅತ್ತೆ ಹೇಳ್ಕೊಡ್ತಾ ಇದ್ದಾರೆ. ಅರ್ಶು ಅತ್ತೆ ಪೂಜೆ ಎಲ್ಲ ಮುಗಿದ ಮೇಲೆ ಈ ಥರ ಒಂದು ಗರಿ ಕೀಳಿಸ್ಬೇಕು. ಗಂಡ ಹೆಂಡ್ತಿ ಇಬ್ಬರು ಕೈಲೂ. ಇದು ಟೈಮಿಂಗ್ಸ್ ಇದೆ. ಟೈಮಿಂಗ್ಸ್ ಪ್ರಕಾರನೇ ಇದನ್ನು ಕೀಳಿಸ್ಬೇಕು. 9 ಗಂಟೆವರೆಗೂ ಟೈಮಿಂಗ್ಸ್ ಇತ್ತು ಒಳ್ಳೆಗಳಿಗೆ. ಆ ಟೈಮಿಂಗ್ಸ್ ಒಳಗಡೆ ನಾವು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿ ಈ ಥರ ಗಂಡ ಹೆಂಡ್ತಿ ಇಬ್ಬರು ಕೈಯಲ್ಲೂ ಒಂದು ಗರಿನ ಈ ಥರ ಕೀಳಿಸ್ತೀವಿ. ಈ ಥರ ಕಿತ್ತ ಮೇಲೆ ನಾವು ಚಪ್ಪರನ ಯಾವಾಗಾದರೂ ಬಿಚ್ಚಿಸ್ಬೋದು. ನಾವು ಇದನ್ನು ಚಪ್ಪರ ಸಡಿಲ ಪೂಜೆನ 5 ಡೇಸಿಗೆ ಮಾಡಿದ್ವಿ. ನೋಡಿ, ಈ ಥರ 5 ಡೇಸಿಗೆ ನಾವು ಚಪ್ಪರನ ಈ ಥರ ಒಂದು ಗರಿ ಕೀಳಿಸಿದ್ದು. ನೋಡಿ, ಮಾಡಿರೋ ಅಡುಗೆ ಎಲ್ಲ ಇಟ್ಬಿಟ್ಟು ಈ ಥರ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಮುಗೀತು. ಅತ್ತೆ ಮತ್ತು ಮಕ್ಕಳು ಬಂದಿದ್ದರು. ಅವರೆಲ್ಲ ಊಟ ಮಾಡ್ಕೊಂಡು ಹೋದರು. ಅವರೆಲ್ಲ ಊಟ ಆದಮೇಲೆ ನಾವು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಹೆಂಗೆ ಗೋರ್ತವ್ರು ನಮ್ಮಮ್ಮ. ಗೋರ್ ಹಾಕ್ತವ್ರು. ಲಾಸ್ಟಿಗೆಲ್ಲ ಉಳಿದಿತ್ತಲ್ವ, ಅದಕ್ಕೆ ಎಲ್ಲ ಹಾಕ್ಕೊಂಡೆ. ನೋಡಿ, ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ಅವರು ಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋದರು ಅತ್ತೆ. ಊಟ ಎಲ್ಲ ಮುಗಿದ್ಮೇಲೆ ನಾನು ಮಕ್ಕಳಿಗೆ ಆಶೀರ್ವಾದ ಮಾಡಿದೆ. ಇವತ್ತಿಗೆ ಮದುವೆ ಶಾಸ್ತ್ರ ಎಲ್ಲ ಮುಗೀತು. ಮತ್ತು ಇನ್ಯಾವ ಶಾಸ್ತ್ರನೂ ಇಲ್ಲ ಸದ್ಯಕ್ಕೆ. ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ. ತಿಂಡಿಗೆ ಪಲಾವು ತಿಂದ್ಬಿಟ್ಟು ಮಗಳಿಗೆ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿತ್ತು. ನೋಡಿ, ಮತ್ತೆ ಎಲ್ಲ ಕಿತ್ತಾಕೊಂಡು ಕೂತಿದ್ದೀವಿ. ಮದುವೆಗಿಂತ ಮುಂಚೆನೂ ಕ್ಲೀನ್ ಮಾಡಬೇಕು, ಮದುವೆ ಆದಮೇಲೂ ಕ್ಲೀನ್ ಮಾಡಬೇಕು. ಯಪ್ಪ, ನಮಗಂತೂ ಸಾಕಾಗಿ ಹೋಗಿದೆ. ಇಷ್ಟೊಂದು ಕೆಲಸ ನಾವು ಲೈಫಲ್ಲೇ ಮಾಡಿರಲಿಲ್ಲ. ಅಷ್ಟು ಕೆಲಸ ಮಾಡಿಬಿಟ್ವಿ. ನೆಕ್ಸ್ಟ್ ಬೀಗ್ರೂಟದ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.